ತುಂಬ 4 ತಿಂಗಳಾಯಿತು ನನ್ನ ಬ್ಲಾಗ್ಸ್ ಹಾಕಿ. ವ್ಯೂಸ್ ಬರೀ 20, 25, 30 ಹಿಂಗೆ ಓಡ್ತಾ ಇತ್ತು. ಮತ್ತು ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲಿಲ್ಲ, ಏನೂ ಇಲ್ಲ. ನಾನು ಸ್ಪಾನ್ಸರ್ ಮಾಡ್ತಾ ಇರೋದು ತಿರುಪತಿಗೆ ಹೋಗೋಕ್ಕೆ. ಸ್ಪಾನ್ಸರ್ ಬೈ ಶಶಾಂಕ್. ಬಿಸಿ ಗೈಸ್, ನಮ್ಮಮ್ಮ ಬಿಸಿ ಲೇಡಿ. ಎಲ್ಲರೂ ಹೋಗ್ಬೇಕು. ಹೋಗಲ್ಲ ಅಮ್ಮ, ಕರುಣೆಯಿಂದ ಕೇಳಮ್ಮ, ಸೊ ನಾನು ಬೂಸ್ಟ್ ತಗೊಂಡಿದ್ದೀನಿ. ರೋಡಲ್ಲಿ ಬರ್ಬೇಕಾದ್ರೆ ಒಂಚೂರು ಮನ್ಗಿಲ್ಲ, ನಾನು ಅಷ್ಟು ನಿದ್ದೆಗೆ ಎತ್ಕೊಂಡ್ ಬಂದಿದ್ದೀನಿ. ಎಲ್ರೂ ಮನ್ಗೋರೆ ಗೈಸ್, ಡ್ರೈವರ್ ಕೂಡ ಒಂದ್ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಮನ್ಗಿಲ್ಲ, ನಾನೊಬ್ಬ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಾಂಕ್ ಬ್ಲಾಗ್ಸ್. ಇವತ್ತಿನ ಬ್ಲಾಗಿಗೆ ನಿಮ್ಗೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ನಾನು ತುಂಬ 4 ತಿಂಗಳಾಯಿತು ನನ್ನ ಬ್ಲಾಗ್ಸ್ ಹಾಕಿ. ಇವತ್ತಿಗೆ 4 ತಿಂಗಳು ಕಂಪ್ಲೀಟ್ ಆಯಿತು ನನ್ನ ವ್ಲಾಗ್ಸ್ ಆಗ್ತಲೇ ಇದ್ದು. ಏನಕ್ಕೆ ಆಗ್ತಿರ್ಲಿಲ್ಲ ಅಂದರೆ ನನಗೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು. ಯಾಕಂದರೆ ನಾನು ಆಗ್ತಿದ್ದಿದ್ದು ವೀಡಿಯೋಸ್ ಬರೀ 20, 25, 30 ಹಿಂಗೆ ಓಡ್ತಾ ಇತ್ತು. ಮತ್ತು ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲಿಲ್ಲ, ಏನೂ ಇಲ್ಲ. ನಂದು 100 ಸಬ್ಸ್ಕ್ರೈಬರ್ಸ್ಗೆ ಅಲ್ಲೇ 115, 116 ವೀಡಿಯೋಸ್ ಆಗೋಗಿತ್ತು. ಅದಕ್ಕೇ ಸ್ವಲ್ಪ ವೀಡಿಯೋಸ್ನ ಎಡಿಟ್ ಮಾಡಿ ಸ್ವಲ್ಪ ಪಾಸ್ ಕೊಟ್ಟು ವ್ಲಾಗ್ಸ್ಗೆಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ಸ್ನ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಹೋಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ವಾಯ್ಸ್ ಯಾವ ಥರ ಬರ್ತೈತೆ ಮತ್ತು ಆ್ಯಂಗಲ್ಸ್ ಎಲ್ಲ ಮರ್ತೋಗಿದ್ದೀನಿ. ಅದಕ್ಕೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ಟಾರ್ಟಿಂಗ್ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಂದು ಆ್ಯಂಡ್ರಾಯ್ಡ್ ಆಗಿರೋದ್ರಿಂದ ನೈಟ್ ಹೊತ್ತು ವೀಡಿಯೋಸ್ ಕ್ಲೀನಾಗಿ ಬರೋಲ್ಲ, ನನಗೆ ಗೊತ್ತು. ಆದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ ಗೈಸ್. ಮತ್ತೆ ಸಿಗೋಣ, ಬಾಯ್ ಗೈಸ್. ನಮ್ಮಪ್ಪ ಮಾತಾಡ್ತಾರೆ ಇವಾಗ ತಿರುಪತಿಗೆ ಹೋಗ್ತಿರೋದಕ್ಕೆ ಖುಷಿ ಆಯ್ತಾ? ಖುಷಿನೇ ಮತ್ತೆ ಗೈಸ್. ಇನ್ನೊಂದು, ನಾನು ಸ್ಪಾನ್ಸರ್ ಮಾಡ್ತಾ ಇರೋದು ತಿರುಪತಿಗೆ ಹೋಗೋಕ್ಕೆ. ಸ್ಪಾನ್ಸರ್ ಬೈ ಶಶಾಂಕ್. ಈಗ ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ. ಪ್ಲೀಸ್ ಮೇಡಮ್, ಮ್ಯಾಮ್ ಒಂದು ಇಂಟರ್ವ್ಯೂ ನಿಮಗೋಸ್ಕರ. ಒಂದು ಟಾಕ್ ಬೈಕ್ ಕೊಡಿ, ನಮ್ಮದು ವ್ಲಾಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನನಗೋಸ್ಕರ. ಏನನ್ಬೇಕು? ಇಮೋಷನಲ್ ಡ್ಯಾಮೇಜ್. ಸಪೋರ್ಟ್ ಮಾಡಿ ಅಂತ ಹೇಳು. ಸಪೋರ್ಟ್ ಮಾಡಿ ನನ್ನ ಮಗನಿಗೋಸ್ಕರ ಪ್ಲೀಸ್. ಕರುಣೆ ಇರಬೇಕು ಮುಖದಲ್ಲಿ. ಮತ್ತೆ ರೀಟೇಕ್. ಕರುಣೆ ತೋರಿಸ್ಬೇಕು. ಹೋಗಲಿ, ದೂರ ದೂರ ಹಿಡ್ಕೊ ಮಾತಾಡೋ ಕೈಯಲ್ಲಿ. ಹೇಳಿ, ಹಿಡ್ಕೊ ಹಿಂಗೆ ಆಗ್ತದೆ. ನನ್ನ ಮಗನಿಗೋಸ್ಕರ ಏನು ಮಾಡು? ಸಬ್ಸ್ಕ್ರೈಬ್ ಇಲ್ಲ ಫಾಲೋ ಅಲ್ಲ. ನನ್ನ ಮಗನಿಗೋಸ್ಕರ ಫಾಲೋ ಮಾಡಿ ಪ್ಲೀಸ್ ಪ್ಲೀಸ್. ವಾವ್ ಗೈಸ್, ಇವ್ರು ಬರ್ತಾನೆ ಇಲ್ಲ. ಕಾಯ್ದು ಸಾಕಾಯ್ತು. ಕೈಯಲ್ಲೇ ಏನು ಮರ್ತದ? ನಾನು ಬಾಕ್ಸ್ ಗೈಸ್ ನೋಡ್ರಿ, ನಾನು ಮರ್ತಿದ್ದೀನಿ. ನಮ್ಮ ಅಮ್ಮ ಎತ್ಕೊಂಬತ್ತವ್ರೆ. ಥ್ಯಾಂಕ್ಸ್ ಗೈಸ್. ಇವಾಗ ಹೋಗೋಣ. ಇದು ಕೊಟ್ಬಿಟ್ಟು ಹೋಗ್ಬೇಕು ಚಿಕ್ಕಿ ಮನೆಗೆ, ಲಿಯೋದು. ಬಿಸಿ ಗೈಸ್, ನಮ್ಮಮ್ಮ ಬಿಸಿ ಲೇಡಿ. ಎಲ್ಲರೂ ಹೋಗ್ಬೇಕಂದ್ರೆ 100 ಫೋನ್ ಬರುತ್ತೆ ನಮ್ಮಮ್ಮಂಗೆ. ಪ್ರೆಸಿಡೆಂಟ್ಗೂ ಬರಲ್ಲ ಅಷ್ಟು ಫೋನ್ ಬರುತ್ತೆ ನಮ್ಮಮ್ಮಂಗೆ. ಗೈಸ್ 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 ಮೈಕ್ ಕೈ ಒಳಗೆ ಹೊಂಟೋಗೈತೆ. ಇವಾಗ ಹೋಗೋಣ ಬನ್ನಿ ಗೈಸ್. ಸೊ ಫೈನಲಿ ಹೊರಟ್ವಿ ನಾವು. ಆಲ್ಮೋಸ್ಟ್ ಅಲ್ಲಿ ಆನ್ ದ ವೇ ನಮ್ಮ ಅತ್ತೆನ ಕರ್ಕೊಂಡು ಹೋಗ್ಬೇಕು. ನಮ್ಮ ಚಿಕ್ಕಿ ಬರ್ತಾ ಇಲ್ಲ. ಯಾಕೆ ನಮ್ಮ ಚಿಕ್ಕಿ ಏನಕ್ಕೆ ಬರ್ತಾ ಇಲ್ಲ ಅಂದರೆ ನಮ್ಮ ಲಿಯೋನು ಸಿಬಿನು ನೋಡ್ಕೊಬೇಕು ಈ ಸರಿ ಅವರು, ಅದಕ್ಕೆ ಬರ್ತಾ ಇಲ್ಲ. ಒಂದು ಅಭಿಪ್ರಾಯ ಮ್ಯಾಮ್, ಒಂದು ಇಂಟರ್ವ್ಯೂ ಮಾಡಿ ಪ್ಲೀಸ್ ಮ್ಯಾಮ್. ಹೋಗಲ್ಲ ಅಮ್ಮ, ಕರುಣೆಯಿಂದ ಕೇಳಮ್ಮ. ಗೈಸ್, ಅವರು ನಾವು ಕಾರ್ ತಗೊಂಡಾಗಿಂದನೂ ನಮ್ಮ ಜೊತೆ ಔಟ್ಸೈಡ್ ಎಲ್ಲೂ ಬಂದಿಲ್ಲ ಆಲ್ಮೋಸ್ಟ್ ಅಲ್ಲಿ. ಯಾಕೆ ಅಂದರೆ ನಾವು ಹೋಗ್ಬಿಡ್ತೀವಿ, ಲಿಯೋನ ಸಿಬಿಲ ಇವ್ರ ಮೇಲೆ ಬಿಟ್ಬಿಟ್ಟು ಹೊಟ್ಟೋಗ್ತೀವಿ. ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕಡೆ ಹೋದಾಗ್ಲೂ ಹಿಂಗೇನೆ. ನಾವು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಪಾಪ ಹುಡುಗ ಎಷ್ಟೋ ತಕ ಹತ್ತಿತ್ತು ಗೊತ್ತಾ. ಇವಾಗ ಮೇಡಮ್ ಅವ್ರು ಬರ್ತಾವ್ರೆ ನಮ್ಮ ಜೊತೆ. ಇವಾಗ ಗೇಟ್ ಹಾಕೊಳಕ್ಕೆ. ಯಾಕಂದರೆ ಅವರು ಸ್ವಲ್ಪ ತುಂಬ ಧೈರ್ಯವಂತರು. ಅವರು ಎಷ್ಟು ಧೈರ್ಯವಂತರು ಅಂದರೆ 12 ಗಂಟೆ ರಾತ್ರಿಲಿ ನಾವು ಹೋಗ್ಬಿಟ್ಟು ಲತಮ್ಮ ಬಾಗ್ಲು ತೆಗಿ ಅಂದ್ರೆ ತೆಗ್ದು ನಮ್ಮ ಜೊತೆ ಮೇನ್ ಬೇಕಂದ್ರೆ ಒಬ್ಬರೇ ಭಾಳ ಏನು ಬಂಗ್ಲೆ ಅಂತಾರೆ ಅದಕ್ಕೆ, ಬೂತ್ ಬಂಗ್ಲೆಗೆ ಬರ್ತಾರೆ ಅವರು. ಅಷ್ಟು ಧೈರ್ಯವಂತ ನಮ್ಮಮ್ಮ. ಲಿಯಾ ಗೈಸ್, ನಮ್ಮಮ್ಮ ಕನ್ನಡಲ್ಲಿ ಮಾತಾಡಕ್ ಬರಲ್ಲ ಗೈಸ್. ಇವತ್ತು ನಾನು ಮುಂದೆ ಕುತ್ಕೊಂತೀನಿ ಗೈಸ್. ಇವಾಗ ನಾನು ಮುಂದೆ ಕುತ್ಕೊಂತೀನಿ.
ಗೈಸ್ ಇವಾಗ ಒಂದೇನು ಹೇಳ್ತೀನಿ ಅಂದರೆ ನಾನು ನಮ್ಮ ಅಣ್ಣ ಸಖತ್ತಾಗಿ ಡ್ರೈವ್ ಮಾಡ್ತಾರೆ. ಅವರು ಪ್ರೋ ಡ್ರೈವರ್. ನನಗೆ ಒಂಥರ ಹೋಪ್ ಜಾಸ್ತಿ ನಮ್ಮ ಅಣ್ಣನ ಮೇಲೆ. ಅದಕ್ಕೆ ನಂಬಿಕೆಯಿಂದ ನಾನು ಮುಂದೆ ಕೂತ್ಕೊತಾ ಇದ್ದೀನಿ. ನಾನು ಮನಗಿದ್ರು ಟೆನ್ಷನ್ ಇಲ್ಲ ಅವ್ರು ಓಡಿಸ್ತಾರೆ ಅಂತ. ಹಂಗೆ ಹೇಳಿ ರೆಕಾರ್ಡ್ ಆಗುತ್ತೆ ಗೈಸ್. ನೋಡಿ ದ್ವೇಷ, ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಗೈಸ್ ಈ ಥರ ಎಲ್ಲ ಅವಮಾನ ಮಾಡಿಬಿಟ್ರೆ ಗೈಸ್ ನಮ್ಮ ಮತ್ತೆ ಅಲ್ಲೇ ಬಂದ್ಬಿಟ್ಟಾರಂತೆ, ಹೋಗ್ಬೇಕು ಇವಾಗ. ಓಣ ಬನ್ನಿ, ನಮ್ಮ ಮತ್ತೆ ಬಂದ್ಮೇಲೆ ನಮ್ಮ ಮತ್ತೆ ಹತ್ರ ಮಾತಾಡಿಸ್ತೀನಿ ನಿಮಗೆ. ಆಫ್ಟರ್ ಲಾಂಗ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಕೆಳಗಡೆ ಒಂದು ರೆಡ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ, ಆಮೇಲೆ ಗಂಟೆ ಹೊಡೀರಿ. ಬೈ ಗೈಸ್. ಸೊ ಫೈನಲಿ ನಾನು ಎಲ್ಲಿದ್ದೀನಿ ಅಂದರೆ ಜೂಡಿಯೋಯಿಂದ ಸ್ವಲ್ಪ ಈ ಕಡೆ ಇದ್ದೀವಿ. ಯಾಕೆ ಅಂದರೆ ಅತ್ತೆಗೋಸ್ಕರ ವೆಯ್ಟಿಂಗ್. ಇಲ್ಲಿ ನಮ್ಮ ಅಮ್ಮ ಕೂತೈತೆ. ನಮ್ಮ ಒಂದು ಫೋಟೋ ಮ್ಯಾಮ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಅಮ್ಮಂಗೆ ರೇಗಿಸ್ಲಿಲ್ಲ ಅಂದರೆ ನನಗೆ ತಿಂಡಿ ಜೀರ್ಣ ಆಗಲ್ಲ. ಇವಾಗ ನಮ್ಮ ಅತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದು ಶರಣೆ ಮಾತಾಡ್ಸ್ಬಿಟ್ಟು ನಾನು ಕುತ್ಕೊತೀನಿ ಹಿಂದೆಗಡೆ. ಯಾಕೆ ಅಂದರೆ ನಮ್ಮ ಅಪ್ಪ ಕುತ್ಕೊತಾರಂತೆ ಮುಂದೆಗಡೆ. ನಾನು ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿಗೆ ಬರೋದ್ರೊಳಗೆ ಅಲ್ಲೇ ತುಗುರ್ಸ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಹಿಂದೆ ಶಿಫ್ಟ್ ಆಗ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಮುಂದೆ ಶಿಫ್ಟ್ ಆಗ್ತಾರೆ. ಈಗ ಫೈನಲಿ ನಮ್ಮ ಅತ್ತೆ ಇನ್ನೂ ಬಂದಿಲ್ಲ ಗೈಸ್. ವೆಯ್ಟಿಂಗ್ ಫಾರ್ ಹರ್. ಸೊ ಗೈಸ್ ಫೈನಲಿ ನಮ್ಮ ಅತ್ತೆ ಬಂತು. ಏನ್ ಮೇಡಮ್ ನಿಮ್ಗೋಸ್ಕರ ವೆಯ್ಟಿಂಗು. ಈಗ ಬಂದಿದ್ದೀನಿ ತೆಗಿ ಸರ್. ತೆಗಿತಾರೆ ಬಿಡು. ಏನಮ್ಮ ಜಾಲಿ ಜಾಲಿ ಫುಲ್ಲು ಮೈಕು ಏನು ಫುಲ್ಲು ಹಿಂಗೆ ಪ್ಯಾಕಿಂಗ್ ಹಾಕ್ಬಿಟ್ಟು ಬಂದ್ಬಿಟ್ರೆ ಏನು ಅಂತ ಮಾಡ್ಕೊಳ್ಳೋಣ ನಾವು. ಚಳಿ ಅಂತ ಇನ್ನೇನು ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಬಿಚ್ಚಿಸಾಡ್ಬೇಕು ನೀನು. ಆಂಧ್ರದಲ್ಲಿ ತುಂಬಾ ಸೆಕೆ ಅಂತೆ. ಆಯ್ತು ತೆಗ್ದ್ಬಿಡೋಣ. ಬಾ ಕಾರಲ್ಲಿ ಬರಪ್ಪ. ಬಾಯ್ ಮಾಮ. ಗೈಸ್ ಫೈನಲಿ ಹೊರಟ್ವಿ ನಾವು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ ಗೈಸ್ ನಾನು ಇವಾಗ. ಹೋಗೋಣ. ಒಂದ್ ಕಡೆ ನಾವು ಬ್ರೇಕ್ ಹಾಕಿದ್ದೀವಿ ಅಂತ ಹೇಳಿದೀವಲ್ಲ, ಏನಕ್ಕೆ ಅಂದರೆ ನನಗೆ ಇವತ್ತು ಲೆಗ್ಗು ತುಂಬ ಪೇಯ್ನ್ ಆಗಿತ್ತು. ಸೊ ಅದಕ್ಕೇ ನಾನು ಸ್ಟಿಪ್ಸ್ ಹಾಕಿದೆ ಲೆಗ್ಗಿಗೆ. ಅದು ಎಕ್ಸ್ಚೇಂಜ್ ಮಾಡಬೇಕು. ಲೆಫ್ಟಿಗೆ 2 hours, ರೈಟಿಗೆ 2 hours ಆ ಥರ ಎಕ್ಸ್ಚೇಂಜ್ ಮಾಡಬೇಕು. ನನಗೆ ಲೆಫ್ಟಿಗೆ ಹಾಕಿದ್ದೀನಿ. ಇವಾಗ ರೈಟ್ ಸೈಡಿಗೆ ಚೇಂಜ್ ಮಾಡಬೇಕು. ಆದರೆ ಚೇಂಜ್ ಮಾಡೋಕ್ಕೆ ಟೈಮ್ ಇಲ್ಲ. ಇವಾಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ಚೇಂಜ್ ಮಾಡೋಣ ಅಂತ ಅಲ್ಲಪ್ಪ ಅಮ್ಮ ಮತ್ತೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಾವಿಲ್ಲಿ ಕಾಫಿ ಕುಡಿದ್ಬಿಟ್ಟು ಚೇಂಜ್ ಮಾಡೋಣ. ಸೊ ನಾನು ಬೂಸ್ಟ್ ತೊಗೊಂಡಿದ್ದೀನಿ. ನಮ್ಮಮ್ಮ ಕಾಫಿ. ಮಮ್ಮಿ ಮತ್ತೆ ಏನು ಕುಡಿಯೋದ ಗೈಸ್, ಅದಕ್ಕೆ ಸುಮ್ಮನೆ ಕೂತವ್ರೆ. ಬೂಸ್ಟು ನಮ್ಮಪ್ಪ ಅಲ್ಲಿ ಏನು ದಾಣಿಯಪ್ಪ ಕಾಫಿ. ಮಮ್ಮಿ ಏನು ಮಮ್ಮಿ ಗೊತ್ತು ನಿಮ್ಮ ಮನೆಯವ್ರ ಬಗ್ಗೆ ನಿನಗೆ ಗೊತ್ತು, ನಾನು ಆರ್ಡ್ರ್ ಮಾಡಿದ್ದೀನ. ಸೊ ನಾನು ರೋಡಲ್ಲಿ ಬರ್ಬೇಕಾದ್ರೆ ಒಂಚೂರು ಮನ್ಗಿಲ್ಲ. ನಾನು ಅಷ್ಟು ನಿದ್ದೆಗೆ ಎಟ್ಕೊಂಡ್ಬಂದಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅದು ಬೂಸ್ಟ್ ಪೌಡರ್. ಅದಕ್ಕೇನೆ ಒಂದ್ ಕಡೆ ಇರು ತಳ್ತೀನಿ. ಅದಕ್ಕೇನೆ ಒಂದ್ ಕಡೆ ಬ್ರೇಕ್ ಹಾಕ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ ಎಲ್ರು. ನಾನೇ ಎಲ್ರೂ ಮನ್ಗೋರೆ ಗೈಸ್. ಡ್ರೈವರು ಕೂಡ ಒಂದ್ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಮನ್ಗಿರು. ನಾನೊಬ್ಬ ಮನ್ಗಿಲ್ಲ. ಅಷ್ಟು ನಿದ್ದೆಗೆಟ್ಟಿ ನಾನು ಬಂದಿದ್ದೀನಿ ಇಲ್ಲಿವರೆಗೂ. ಇನ್ನೊಂದು ಹೇಳ, ನಂಗೆ ಬಾರ್ಡರ್ ದಾಟಿರೋದು ಗೊತ್ತಿಲ್ಲ, ಅದೇ ದಾಟ್ಬಿಟ್ಟು ಕರ್ನಾಟಕ ಬಾರ್ಡರ್. ಲೆಫ್ಟಿಂದ ರೈಟಿಗೆ ಸ್ಟಿಪ್ಸ್ನ ಚೇಂಜ್ ಮಾಡಿದ್ದೀನಿ ನಾನು ಇವಾಗ. ಕಾಲೆಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತೈತೆ ಗೈಸ್, ಆಗ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗಲ್ಲಿ. ನಾಳೆ ವ್ಲಾಗಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬೈ ಬೈ ಗೈಸ್. ನಾಳೆ ಒಂದು ಸರ್ಪ್ರೈಸ್ ಇದೆ ನಿಮ್ಗೆಲ್ರಿಗೂ. ಯೋಚನೆ ಮಾಡಿರಿ ಏನಂತ.